ರಾಷ್ಟ್ರಕ್ಕಾಗಿ ತಮ್ಮ ಸೇವೆ ಮಾಡದಿದ್ದರೆ, ರಾಮ್ಜಿಯವರು ಸಿಪಾಯಿಯಾಗದಿದ್ದರೆ, ರಾಷ್ಟ್ರಕ್ಕಾಗಿ ತಮ್ಮ ಸೇವೆ ಮಾಡದಿದ್ದರೆ. ತಾಯಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಮಿಲಿಟರಿಯಲ್ಲಿ ಸಿಪಾಯಿ ಆಗಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಮಿಲಿಟರಿಯಲ್ಲಿ ಸಿಪಾಯಿ ಆಗಿದ್ರು. ಅದಕ್ಕೆ ಹೇಳ್ತಾರೆ ಮನೆಯ ಮೊದಲ ಪಾಠಶಾಲೆ. ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಬೆಳೆಸ್ತೇವಲ್ಲ ಆ ರೀತಿ ಅವರು ತಯಾರಾಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ್ಳೆ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಮ್ಜಿ ಅವರು ಬೆಳೆಸ್ತಾ ಇದ್ರೆ ಅಂತ ಅಂಬೇಡ್ಕರ್ ನಿರ್ಮಾಣ ಆಗಕ್ಕೆ ಸಾಧ್ಯ ಇರ್ತಿದಿಲ್ಲ. ಅದಕ್ಕಾಗಿ ತಾವೆಲ್ಲರೂ ಒಂದ್ಸಾರಿ ರಾಮ್ಜಿ ಸಕ್ಪಾಲ್ ಅವರಿಗೆ ಚಪ್ಪಾಳೆ ತಟ್ಟಬೇಕು. ರಾಮ್ಜಿಯವರು ಸಿಪಾಯಿಯಾಗದಿದ್ದರೆ, ರಾಷ್ಟ್ರಕ್ಕಾಗಿ ತಮ್ಮ ಸೇವೆ ಮಾಡದಿದ್ದರೆ, ರಾಮ್ಜಿಯವರು ಸಿಪಾಯಿಯಾಗದಿದ್ದರೆ, ರಾಷ್ಟ್ರಕ್ಕಾಗಿ ತಮ್ಮ ಸೇವೆ ಮಾಡದಿದ್ದರೆ, ಅಂಬೇಡ್ಕರರಿಗೆ ಶಿಕ್ಷಣ ಕೊಡಿಸದಿದ್ದರೆ, ಅಂಬೇಡ್ಕರರಿಗೆ ಶಿಕ್ಷಣ ಕೊಡಿಸದಿದ್ದರೆ, ಬಾಬಾ ಭೀಮಗೆ ಕಲಿಯಲು, ಬಾಬಾ ಭೀಮಗೆ ಕಲಿಯಲು, ಬಾಬಾ ಭೀಮಗೆ ಕಲಿಯಲು ಎಲ್ಲ ಅದು ಹೇಗಿರತಿತ್ತು. ಬಾಬಾ ಭೀಮಗೆ ಕಲಿಯಲು, ಬಾಬಾ ಭೀಮಗೆ ಕಲಿಯಲು, ಬಾಬಾ ಭೀಮಗೆ ಕಲಿಯಲು ಎಲ್ಲ ಅದು ಹೇಗಿರತಿತ್ತು. ಏನಾಗುತ್ತಿತ್ತು ನಮ್ಮ ನಾಡು, ಎಂದಾಗುತ್ತಿತ್ತು ನಮ್ಮ ಬಾಳು. ಏನಾಗುತ್ತಿತ್ತು ನಮ್ಮ ನಾಡು, ಎಂದಾಗುತ್ತಿತ್ತು ನಮ್ಮ ಬಾಳು. ಶಿಕ್ಷಣದಲ್ಲಿ ಹೆಚ್ಚಿನ ಅಂಕ ಪಡೆಯದಿದ್ದರೆ, ಲಂಡನ್ನ ಅಮೆರಿಕದಲ್ಲಿ ಓದದಿದ್ದರೆ, ಶಿಕ್ಷಣದಲ್ಲಿ ಹೆಚ್ಚಿನ ಅಂಕ ಪಡೆಯದಿದ್ದರೆ, ಲಂಡನ್ನ ಅಮೆರಿಕದಲ್ಲಿ ಓದದಿದ್ದರೆ. ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣದಲ್ಲಿ ಹೆಚ್ಚಿನ ಅಂಕ ಪಡೆದೇ ಇದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣವನ್ನು ಗುರುತಿಸಿದವರು ಯಾರು? ಕಳಸ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲನೇ ಬಾರಿಗೆ ಈ ಸಮಾಜದಲ್ಲಿ SSLC ಪಾಸ್ ಆಗ್ತಾರೆ. ಅವಾಗ ಬಾಬಾ ಸಾಹೇಬರ ಅರ್ಹತೆಯನ್ನು ಕೊಂಡು ಕಲಸ್ಕರ್ ಅವರು ಶಾಹು ಮಹಾರಾಜರಿಗೆ ಭೇಟಿ ಮಾಡಿಸ್ತಾರೆ. ಅದ್ರ ಪುಣ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರದೇಶದಲ್ಲಿ ಓದಕ್ಕೆ ಸಹಕಾರ ಮಾಡಿದಿರುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಬರೋಡದ ಶಾಹು ಮಹಾರಾಜರು. ಒಂದ್ ವೇಳೆ ಬರೋಡದ ಶಾಹು ಮಹಾರಾಜರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸ್ಕಾಲರ್‌ಶಿಪ್ ಅನ್ನು ಕೊಡದೇ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ ನಲ್ಲಿ ಹೋಗ್ತಿದ್ರು ಇಲ್ಲೋ ಗೊತ್ತಿಲ್ಲ. ಆ ಲಂಡನ್ಗೆ ಮೂಲ ಕಾರಣ ಶಾಹು ಮಹಾರಾಜರು. ಅದಕ್ಕೊಂದು ತಾವು ಜೋರಾದ ಚಪ್ಪಾಳೆ ತಟ್ಟಬೇಕು. ಶಿಕ್ಷಣದಲ್ಲಿ ಹೆಚ್ಚಿನ ಅಂಕ ಪಡೆಯದಿದ್ದರೆ, ಲಂಡನ್ ಅಮೆರಿಕದಲ್ಲಿ ಓದದಿದ್ದರೆ, ಶಿಕ್ಷಣದಲ್ಲಿ ಹೆಚ್ಚಿನ ಅಂಕ ಪಡೆಯದಿದ್ದರೆ, ಲಂಡನ್ ಅಮೆರಿಕದಲ್ಲಿ ಓದದಿದ್ದರೆ, ಬರೋಡೋ ಮಹಾರಾಜ ಸಹಾಯ ಮಾಡದಿದ್ದರೆ,
ಸ್ವಾತಂತ್ರ್ಯ ಇರುವುದಾದರೆ ಚೌಡರಕೆರೆ ನೀರು ಪಾಪ ಕುಡಿಯದಿದ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಚೌಡರಕೆರೆ ನೀರಿಗಾಗಿ ಹೋರಾಟ ಮಾಡಿದ್ರು, ಯಾಕೆ ಕಾಲಾರಾಮ್ ಮಂದಿರಕ್ಕಾಗಿ ಹೋರಾಟ ಮಾಡಿದ್ರು? ಕಾಲಾರಾಮ್ ಮಂದಿರಕ್ಕೆ ಹೋಗೋದ್ರಿಂದ ನಮಗೇನು ದೇವ್ರು ಸಿಗ್ತಾನ ಸಂಕಲ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇರಲಿಲ್ಲ. ಚೌಡರ ನೀರು ಕುಡಿಯೋದ್ರಿಂದ ನಮಗೆ ಒಂದು ಒಳ್ಳೆ ಸ್ವಾತಂತ್ರ್ಯ ಸಿಗ್ತಾನಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಲ್ಪನೆ ಆಗಿರಲಿಲ್ಲ. ಯಾವಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಒಂದು ಚಳವಳಿ ಇಳುತ್ತೋ ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಚೌಡರಕೆರೆ ನೀರಿನ ಹೋರಾಟ ಮಾಡ್ತಾರೆ? ಈ ದೇಶದಲ್ಲಿರುವಂತ ನಾಯಿಗಳಿಗೆ, ನರಿಗಳಿಗೆ, ದನಗಳಿಗೆ ನೀರು ಕುಡಿದ್ರೆ ಆ ಕೆರೆ ಮೈಲಿಗೆ ಆಗಂಗಿಲ್ಲ. ಆದ್ರೆ ಮನುಷ್ಯರಾಗಿ ಈ ದೇಶದ ಮೂಲ ನಿವಾಸಿಗಳಾಗಿರುವಂತ ದಲಿತರ ಕೆರೆ ಮುಟ್ಟಿದ್ರೆ ಮೈಲಿಗೆ ಆಗ್ತದೆ. ಈ ದೇಶದಲ್ಲಿರುವಂತ ಪರಿಸ್ಥಿತಿ ಬ್ರಿಟಿಷರು ಮನವರಿಕೆ ಮಾಡ್ಕೊಳ್ಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದಕ್ಕಿಂತ ಮುಂಚಿತವಾಗಿ ಈ ದೇಶದ ವ್ಯವಸ್ಥೆ ಏನಿದೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲಾರಾಮ್ ಮಂದಿರ ಮತ್ತು ಚೌಡರಕೆರೆ ನೀರು ಹೋರಾಟ ಮಾಡ್ತಾರೆ. ಆ ಹೋರಾಟದ ಫಲವೇ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಯಾರು ನೀರು ಬಾವಿ ಮುಟ್ಟಿದ್ರೆ ಮೈಲಿಗೆ ಆಗ್ತದೆ ಅಂತ ಹೇಳ್ತಿತ್ತು, ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮುಖಾಂತರ ನಮ್ಮ ಗಲ್ಲಿಗಳಲ್ಲಿ ನಳದಲ್ಲಿ ನೀರು ಬರ್ತಾವಂದ್ರೆ ಅದಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲ ಕಾರಣ. ಯಾರು ನಮ್ಮ ಹೋಟೆಲ್ದಲ್ಲಿ ನೀರು ಕುಡಿದ್ರೆ ಮೈಲಿಗೆ ಆಗ್ತದೆ ಅಂತ ಹೇಳ್ತಿತ್ತು, ಇವತ್ತು ನಮಗೆ ವೇದಿಕೆ ಮೇಲೆ ಬಿಸ್ಲೇರಿ ನೀರು ಕೊಡ್ತಾರಂದ್ರೆ ಅದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲ ಕಾರಣ ಅಂತ ಹೇಳ್ತೀನಿ. ದಲಿತರಿಗೆ ಸ್ವಾತಂತ್ರ್ಯ ಇರುವುದಾದರೆ ಚೌಡರಕೆರೆಯ ನೀರು ಬಾಬಾ ಕುಡಿಯದಿದ್ದರೆ, ದಲಿತರಿಗೆ ಸ್ವಾತಂತ್ರ್ಯ ಇರುವುದಾದರೆ ಚೌಡರಕೆರೆಯ ನೀರು ಬಾಬಾ ಕುಡಿಯದಿದ್ದರೆ, ಬಾಬರವರು ಹೋರಾಟ ಮಾಡದಿದ್ದರೆ, ಬಾಬರವರು ಹೋರಾಟ ಮಾಡದಿದ್ದರೆ ದಲಿತರಿಗೆ ನೀರು, ಬಡವರಿಗೆ ನೀರು, ದಲಿತರಿಗೆ ನೀರು ಎಲ್ಲಿರಬೇಕು, ಅದು ಹೇಗಿರಬೇಕು? ದಲಿತರಿಗೆ ನೀರು, ಬಡವರಿಗೆ ನೀರು, ದಲಿತರಿಗೆ ನೀರು ಎಲ್ಲಿರಬೇಕು, ಅದು ಹೇಗಿರಬೇಕು? ಏನಾಗುತ್ತಿತ್ತು ನಮ್ಮ ನಾಡು, ಎಂತಾಗುತ್ತಿತ್ತು ನಮ್ಮ ಪಾಡು, ಏನಾಗುತ್ತಿತ್ತು ನಮ್ಮ ನಾಡು, ಎಂತಾಗುತ್ತಿತ್ತು ನಮ್ಮ ಪಾಡು. ಗುಂಡು ಮೇಜಿನ ಸಮ್ಮೇಳನ ಹೋಗದಿದ್ದರೆ, ದಲಿತ ವಿಷಯ ಕುರಿತು ಚರ್ಚೆ ಮಾಡದಿದ್ದರೆ, ಗುಂಡು ಮೇಜಿನ ಸಮ್ಮೇಳನ ಹೋಗದಿದ್ದರೆ, ದಲಿತ ವಿಷಯ ಕುರಿತು ಚರ್ಚೆ ಮಾಡದಿದ್ದರೆ. ತಾಯಂದ್ರೆ ಇಲ್ಲಿ ತಾವೆಲ್ಲರೂ ಕೂತಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ವೇಳೆ ದುಂಡು ಮೇಜಿನ ಪರಿಷತ್ಗೆ ಹೋಗದಿದ್ರೆ ನಮ್ಮ ಪರಿಸ್ಥಿತಿ ಏನಿರ್ತಿತ್ತು? ಬಾಬಾ ಸಾಹೇಬ್ ದುಂಡು ಮೇಜಿನ ಪರಿಷತ್ಗೆ ಹೇಗೆ ಹೋಗಿದ್ದಾರೆ? 15 ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹಡಗಿನಲ್ಲಿ ಹೋಗ್ತಾ ಇರ್ತಾರೆ. ಅಂದ್ರೆ ಇವತ್ತು ನಾವು ಐಷಾರಾಮಿ ಗಾಡಿಗಳನ್ನ ತಿರುಗಾಡ್ತಿದ್ದೇವೆ, ಹೆಚ್ಚಕಮಾದ್ರೆ ನಮ್ಮ ರಮೇಶ್ ಅಣ್ಣವ್ರ ವಿಮಾನದಲ್ಲೂ ತಿರುಗಾಡಿರ್ಬೋದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 15 ದಿನ ಹಂದಿ ಸಾಗಿಸೋ ಹಡಗಿನಲ್ಲಿ ಲಂಡನ್ಗೆ ಹೋಗ್ತಾರೆ. ಗೊತ್ತಾಯಂದ್ರೆ ಯಾಕೆ ಹೋಗ್ತಾರಪ್ಪ ಅಂದ್ರೆ, ನಾನು ಒಂದ್ ವೇಳೆ ಲಂಡನ್ ಹೋಗದೆ ಇದ್ರೆ ನನ್ನ ಜನರ ಹಕ್ಕು ಏನಿದೆಯಲ್ಲ ಅದು ಸಿಗ್ಲಕ್ ಸಾಧ್ಯ ಇಲ್ಲ ಅಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ ಹೋದಾಗ ಅಲ್ಲಿ ಮಹಾತ್ಮ ಗಾಂಧೀಜಿ ಅವ್ರನ್ನ ಇರ್ತಾರೆ, ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ತಾರೆ, ಜಿನ್ನಾ ಅವ್ರನ್ನೂ ಇರ್ತಾರೆ, ನೆಹರು ಅವ್ರನ್ನೂ ಇರ್ತಾರೆ. ಆದ್ರೆ ಅವರೆಲ್ಲ ಅವ್ರವ್ರ ರೂಮಲ್ಲಿ ಮಲ್ಕೊಂಡಿರ್ತಾರೆ. ಒಬ್ರು ಪತ್ರಕರ್ತರು ಬರ್ತಾರೆ, ಈ ದುಂಡು ಮೇಜಿನ ಪರಿಷತ್ನಲ್ಲಿ ಭಾರತದಿಂದ ಅನೇಕ ಮುಖಂಡರು ಬಂದಿದ್ದಾರೆ, ಅದಕ್ಕಾಗಿ ಎಲ್ಲರೂ ಏನ್ ಮಾಡ್ತಿದ್ದಾರೆ ಅಂತ ಹೋದಾಗ ಅವರೆಲ್ಲರೂ ಅವರು ರೂಮ್ದಲ್ಲಿ ಮಲ್ಕೊಂಡಿರ್ತಾರೆ ಅಂದ್ರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ರಾತ್ರಿ ಓದ್ತಾ ಇರ್ತಾರೆ. ಪತ್ರಕರ್ತ ಹೋಗಿ ಕೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ನಿಮ್ಮ ಎಲ್ಲಾ ನಾಯಕರು ಆರಾಮಾಗಿ ಊಟ ಮಾಡಿ ರೂಮಲ್ಲಿ ಮಲ್ಕೊಂಡಿದ್ದಾರೆ, ನೀವು ನೋಡಿದ್ರೆ ಓದ್ಕೋದ್ ಕೂತಿರ್ಲ ಯಾಕಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಅವ್ರ ಜನ ಎಲ್ಲ ಆರಾಮವಾಗಿ ಎದ್ದಿದ್ದಾರೆ, ನನ್ನ ಜನ ಎಲ್ಲ ಮಲ್ಕೊಂಡಿದ್ದಾರೆ, ಅದಕ್ಕಾಗಿ ಎಬ್ಬಿಸೋದಕ್ಕಾಗಿ ನಾನು ಈ ಕೆಲಸವನ್ನು ಮಾಡ್ತೀನಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ.
ದುಂಡು ಮೇಜಿನ ಪರಿಷತ್ನಲ್ಲಿ ನಮಗಾಗಿ ಒಂದ್ ವೇಳೆ ಅವಕಾಶ ಕೇಳದೆ ಇದ್ರೆ ಇವತ್ತು ಹಳ್ಳಿ ಹಿಡ್ಕೊಂಡು ಗ್ರಾಮ ಪಂಚಾಯತ್ ಮೆಂಬರ್ ಆಗಿರ್ಬೋದು, ಟಿ.ಪಿ. ಆಗಿರ್ಬೋದು, ZP ಆಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, IAS ಆಗಿರ್ಬೋದು, IPS ಆಗಿರ್ಬೋದು, ಎಲ್ಲ ನಮ್ಮ ಜನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಂಡು ಮೇಜಿನ ಪರಿಷತ್ ಕೇಳಿದ್ರೆ ನಾವು ಯಾವುದೋ ಒಬ್ಬ ಗೌಡ್ರ ಮನೆ ಕಸ ಹುಡುಗಬೇಕಾಗ್ತಿತ್ತು. ಇವತ್ತು ಸಮಾನತೆಯಾಗಿ ಕೆಲಸ ಮಾಡ್ತಿದ್ದೇವಲ್ಲ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದುಂಡು ಮೇಜಿನ ಪರಿಷತ್ನಲ್ಲಿ ಹೋರಾಟ ಮಾಡಿ ಈ ಹಕ್ಕನ್ನು ಕೊಟ್ಟಿದ್ದಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ, ಇದು ಸಂವಿಧಾನದ ಕೊಡುಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದುಂಡು ಮೇಜಿನ ಸಮ್ಮೇಳನ ಹೋಗದಿದ್ದರೆ, ದಲಿತ ವಿಷಯ ಕುರಿತು ಚರ್ಚೆ ಮಾಡದಿದ್ದರೆ, ದುಂಡು ಮೇಜಿನ ಸಮ್ಮೇಳನ ಹೋಗದಿದ್ದರೆ, ದಲಿತ ವಿಷಯ ಕುರಿತು ಚರ್ಚೆ ಮಾಡದಿದ್ದರೆ, ನಮಗಾಗಿ ಅವಕಾಶ ಕೇಳದಿದ್ದರೆ, ನಮಗಾಗಿ ಅವಕಾಶ ಕೇಳದಿದ್ದರೆ, ನಿಮಗೀಗ ಅವಕಾಶ, ನಿಮಗೀಗ ಅವಕಾಶ, ನಿಮಗೀಗ ಅವಕಾಶ ಎಲ್ಲಿರತಿತ್ತೋ ಅದು ಹೇಗಿರತಿತ್ತೋ, ನಿಮಗೀಗ ಅವಕಾಶ, ನಿಮಗೀಗ ಅವಕಾಶ, ನಿಮಗೀಗ ಅವಕಾಶ ಎಲ್ಲಿರತಿತ್ತೋ ಅದು ಹೇಗಿರತಿತ್ತೋ, ಏನಾಗುತ್ತಿತ್ತು ನಮ್ಮ ನಾಡು, ಎಂತಾಗುತ್ತಿತ್ತು ನಮ್ಮ ಪಾಡು, ಏನಾಗುತ್ತಿತ್ತು ನಮ್ಮ ನಾಡು, ಎಂತಾಗುತ್ತಿತ್ತು ನಮ್ಮ ಪಾಡು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯದಿದ್ದರೆ, ಆಡಳಿತಕ್ಕೆ ಸಂವಿಧಾನ ಬೇಡವಾದರೆ, ಭಾರತಕ್ಕೆ ಸಂವಿಧಾನ ದೊರೆಯದಿದ್ದರೆ, ಆಡಳಿತಕ್ಕೆ ಸಂವಿಧಾನ ಬೇಡವಾದರೆ, ಬಾಬರವರು ಸಂವಿಧಾನ ರಚಿಸದಿದ್ದರೆ, ಬಾಬರವರು ಸಂವಿಧಾನ ರಚಿಸದಿದ್ದರೆ, ಭಾರತದ ಸಂವಿಧಾನ, ಭಾರತದ ಸಂವಿಧಾನ, ಭಾರತದ ಸಂವಿಧಾನ ಎಲ್ಲಿರತಿತ್ತೋ ಅದು ಹೇಗಿರತಿತ್ತೋ, ಭಾರತದ ಸಂವಿಧಾನ, ಭಾರತದ ಸಂವಿಧಾನ, ಭಾರತದ ಸಂವಿಧಾನ ಎಲ್ಲಿರತಿತ್ತೋ ಅದು ಹೇಗಿರತಿತ್ತೋ, ಏನಾಗುತ್ತಿತ್ತು ನಮ್ಮ ನಾಡು, ಎಂತಾಗುತ್ತಿತ್ತು ನಮ್ಮ ಪಾಡು, ಏನಾಗುತ್ತಿತ್ತು ನಮ್ಮ ನಾಡು, ಎಂತಾಗುತ್ತಿತ್ತು ನಮ್ಮ ಪಾಡು, ಏನಾಗುತ್ತಿತ್ತು ನಮ್ಮ ನಾಡು, ಎಂತಾಗುತ್ತಿತ್ತು ನಮ್ಮ ಪಾಡು, ಏನಾಗುತ್ತಿತ್ತು ನಮ್ಮ ನಾಡು, ಎಂತಾಗುತ್ತಿತ್ತು ನಮ್ಮ ಪಾಡು.